ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ನನ್ನ ವಿಡಿಯೋದಲ್ಲಿ, ನನ್ನ ವ್ಲಾಗಲ್ಲಿ ಅಮ್ಮದು ಡೈಲಿ ರುಟೀನ್ ಮಾಡಿ ಅಂತ ಕೇಳ್ತಿದ್ರಲ್ವ. ಸೊ ಅದನ್ನು ಟ್ರೈ ಮಾಡಿಬಿಟ್ಟು ಬೆಳಗ್ಗೆಯಿಂದ ನೈಟ್ ತನಕನೂ ಅವಳ ದಿನಚರಿ ಹೇಗಿರುತ್ತೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಫುಡ್ ಕೊಡ್ತೀನಿ ಅವಳಿಗೆ ಅನ್ನೋದನ್ನು ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಅಮ್ಮದು ಡೈಲಿ ರುಟೀನ್ ಜೊತೆಗೆ ನಂದು ಸಹ ಸ್ವಲ್ಪ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದು ಸಹ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಫೇಸ್ ವಾಶ್ ಮಾಡಿಕೊಂಡು, ಅದು ಬಿಸಿ ನೀರಲ್ಲೇ ನಾನು ವಾಶ್ ಮಾಡೋದು, ಯಾವತ್ತೂ ತಣ್ಣೀರು ಯೂಸ್ ಮಾಡಲ್ಲ. ಮಗು ಆಗಿದೆ ಅಂತಲೇ ಅಲ್ಲ, ಯೂಶ್ವಲಿ ನಾನು ಬಿಸಿನೀರೇ ಯೂಸ್ ಮಾಡೋದು ಯಾವಾಗ್ಲೂ. ಸ್ವಲ್ಪ ಸೆನ್ಸಿಟಿವ್ ಇದೀನಲ್ಲ ಅದಕ್ಕೋಸ್ಕರ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಬಾತ್ ತೊಗೊಂಡ್ಬಿಡ್ತೀನಿ, ಸ್ನಾನ ಮಾಡಿಬಿಡ್ತೀನಿ ಮೈಗೆಲ್ಲ. ಹೆಡ್ ಬಾತ್ನ ನಾನು 3 o'clock ಮೇಲೆ ತೊಗೊತೀನಿ. ನಾನು ಯಾವತ್ತೂ 2 times ಸ್ನಾನ ಮಾಡೋದು. ಇವಾಗ ಸ್ವಲ್ಪ ವೆದರ್ ಏನೋ ಕೋಲ್ಡ್ ಇದೆ, ಮಳೆ ಎಲ್ಲ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ನಾನು ನೀಟಾಗೆ ಮುಖ ಎಲ್ಲ ವಾಶ್ ಮಾಡಿಕೊಂಡು ಕಂಪ್ಲೀಟ್ ನಂದು ಡ್ರೆಸ್ನ ಚೇಂಜ್ ಮಾಡಿಬಿಡ್ತೀನಿ. ನಾನು ನೈಟಲ್ಲಿ ಹಾಕ್ಕೊಂಡಿರೋ ಡ್ರೆಸ್ನ ಬೆಳಗ್ಗೆ ಕಂಟಿನ್ಯೂ ಮಾಡೋದಿಲ್ಲ. ಅದು ನಂದು ಮೊದಲಿಂದನೂ ಬಂದಿರೋ ಹ್ಯಾಬಿಟ್ ನನಗೆ, ಇವಾಗಲೇ ಅಂತ ಅಲ್ಲ. ರಾತ್ರಿ ಎಲ್ಲ ನಾನು ಮಗುಗೆ ಫೀಡ್ ಮಾಡಿರ್ತೀನಲ್ವ, ಸೊ ಬೆಳಗ್ಗೆ ಎದ್ದು ಕಂಪ್ಲೀಟಾಗಿ ಬಿಸಿ ನೀರಿಂದ ಎಲ್ಲ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಂಪ್ಲೀಟ್ ನಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಒಳ್ಳೆಯದು ಮತ್ತು ಮಗುಗೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಫ್ರೆಶ್ ಅಪ್ ಆಗಿದ ನಂತರ ಮೊದಲು ಹೋಗೋದೆ ಕಿಚನ್ಗೆ. ಅಲ್ಲಿ ಶುರು ಆಗುತ್ತೆ ನಮ್ಮದು ಡೈಲಿ ರೂಟೀನು. ನಾನು ಇಲ್ಲಿ ಗೋಕುಲ್ಗೋಸ್ಕರ ಮಾಲ್ಟ್ ಮಾಡ್ತಾಯಿದ್ದೀನಿ. ಮಾಲ್ಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಅದಾದ ನಂತರ ಮಾಲ್ಟಿಗೆ ಇಟ್ಟಿದ ನಂತರ ನಾನು ಅಮ್ಮಗೆ ಅಂತ ನಾನು ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡುವಂಥ ಹಾಲು ಬಂದುಬಿಟ್ಟು ಅಕ್ಷಯ ಕಲ್ಪ ಅಂತ. ನಂದಿನಿ ಮಿಲ್ಕ್ ಯೂಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ನಂದಿನಿ ಮಿಲ್ಕಲ್ಲಿ ಸ್ವಲ್ಪ ಹಸುವಿನ ಹಾಲು, ಎಮ್ಮೆ ಹಾಲು ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಅಕ್ಷಯ ಕಲ್ಪದಲ್ಲಿ ಕೌ ಮಿಲ್ಕ್ ಅಂದರೆ ಅದು ಕೌ ಮಿಲ್ಕೇ ಬರುತ್ತೆ, ಮತ್ತು ಆರ್ಗ್ಯಾನಿಕ್ ಕೌ ಮಿಲ್ಕ್ ಇದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ನೋಡಿ, ಇದು 43 rupees ½ ಲೀಟರ್ ಮಿಲ್ಕ್ಗೆ. ಇದನ್ನೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ಮತ್ತು ಅಮ್ಮಗೂ ಸಹ ಇದನ್ನೇ ಯೂಸ್ ಮಾಡೋದು. ಇದರಲ್ಲಿ ಬ್ಲೂ ಪ್ಯಾಕೆಟು, ಗ್ರೀನ್ ಪ್ಯಾಕೆಟ್ ಅಂತೆಲ್ಲ ಬರುತ್ತೆ. ಬ್ಲೂ ಪ್ಯಾಕೆಟಲ್ಲಿ ಹಸುವಿನ ಹಾಲು ಕಾಯಿಸೇ ಇರೋದಿಲ್ಲ, ಡೈರೆಕ್ಟಾಗಿ ಅದನ್ನು ಕೊಟ್ಟಿರ್ತಾರೆ ಪ್ಯಾಕೆಟಲ್ಲಿ. ಇದು ಗ್ರೀನ್ ಪ್ಯಾಕೆಟು ಸ್ವಲ್ಪ ತಿಕ್ಕಾಗಿರುತ್ತೆ, ಟೋನ್ಡ್ ಮಿಲ್ಕ್ ಅಂತ ಹೇಳ್ತಾರಲ್ಲ, ತಿಕ್ಕಾಗಿರುತ್ತೆ ಇದು ಹಾಲು. ಇದನ್ನು ನಾನು ಅಮ್ಮಗೆ ಕೊಡ್ತಾಯಿದ್ದೀನಿ. ಮೊದಲು ನಾನು ಸ್ಟಾರ್ಟ್ ಮಾಡಿದಾಗ ಬ್ಲೂ ಪ್ಯಾಕೆಟ್ ಮಿಲ್ಕ್ ಕೊಡ್ತಾಯಿದ್ದೆ. ಅದಾದ ನಂತರ ನಾನು ಇದಕ್ಕೆ ಕನ್ವರ್ಟ್ ಮಾಡಿದ್ದೀನಿ ಅವಳಿಗೆ. ಮತ್ತು ಅಮ್ಮಗೆ ಈ ಹಾಲು ಕೊಡೋದ್ರಿಂದ ಯಾವುದೇ ರೀತಿಯಾಗಿ ಲೂಸ್ ಮೋಷನ್ ಆಗಲಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗೇ ಹೊಂದ್ಕೊಂಡಿದೆ ಇದು ಮಿಲ್ಕು. ಸೊ ಅದಕ್ಕೋಸ್ಕರ ಇದೇ ಹಾಲನ್ನ ನಾನು ಅಮ್ಮಗೆ ಕೊಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ಯಾಕೆಂದರೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸುಮ್ಮನೆ ಹುಕ್ಕು ಬಂದಿದ ತಕ್ಷಣವೇ ಆಫ್ ಮಾಡಬಾರ್ದು. ಯಾವತ್ತೇ ಆಗಲಿ ಹಾಲನ್ನ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು. ಮಗು ಕೊಡ್ತಾ ಇರ್ತೀವಲ್ವ, ಯಾವುದೇ ಒಂದು ಆರ್ಗ್ಯಾನಿಸಮ್ಸು ಇರಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಕುದಿಸ್ಬೇಕು ಇದು. ಆಮೇಲೆ ಇನ್ನೊಂದು, ಚೆನ್ನಾಗಿ ಕುದಿಸಿದ್ರೆ ಅದರದ್ದು ಸ್ಮೆಲ್ ಕೂಡ ಇರೋದಿಲ್ಲ. ಈಗ ಹಾಲಂದು ಒಂದು ಸ್ಮೆಲ್ ಬರುತ್ತಲ್ವ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ತೀನಿ. ನಾನು ಅಮ್ಮಗೋಸ್ಕರ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಏನೇನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆದರೆ ಇದನ್ನೇ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಅಕ್ಷಯ ಕಲ್ಪ ಹಾಲು ನಿಜವಾಗ್ಲೂ ಚೆನ್ನಾಗಿದೆ, ಎಲ್ರಿಗೂ ಕೊಡ್ಬೋದು, ಮಗುಗೂ ಕೊಡ್ಬೋದು. ಅವಳಿಗೆ ಯಾವುದೇ ರೀತಿಯಾಗಿ ಲೂಸ್ ಮೋಷನ್ ಆಗಲಿ ಏನೂ ಆಗಲಿಲ್ಲ. ಸೊ ಚೆನ್ನಾಗಿದೆ ಹಾಲು, ಚೆನ್ನಾಗಿ ಜೀರ್ಣ ಸಹ ಆಗುತ್ತೆ ಅವಳಿಗೆ. ಒಂದೇ ರೀಸನ್ನು ಅಕ್ಷಯ ಕಲ್ಪ ಹಾಲು ಯೂಸ್ ಮಾಡೋದು ಅಂತ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ವ. ಮತ್ತು ಇದರಲ್ಲಿ ಅರ್ಧ ಹಾಲನ್ನ ನಾನು ಮಾಲ್ಟ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಹಾಲು ಅವಳು ಕುಡಿಸೋದಕ್ಕೋಸ್ಕರ ಇಡ್ತೀನಿ. ನಾನು ಎಷ್ಟು ಅಮೌಂಟ್ ಕುಡಿಸ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮಾಲ್ಟ್ ನಮಗೋಸ್ಕರ ಮಾಡ್ಕೊತಾ ಇದ್ದೀನಿ, ಮತ್ತು ಗೋಕುಲ್ಗೋಸ್ಕರ. ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ. ಬೆಳಗ್ಗೆನೇ ಅವ್ನು ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ, ಮಾಲ್ಟೇ ಕುಡಿಯೋದು. ಅದಾದ ನಂತರ ಅವನಿಗೆ ಸ್ನ್ಯಾಕ್ಸ್ ಪೀರಿಯಡ್ ಇರುತ್ತೆ, ಮತ್ತು ಮಧ್ಯಾಹ್ನ ಊಟ ಇರುತ್ತೆ. ಅಲ್ಲಿ ತನಕನೂ ಅವನು ಹೊಟ್ಟೆ ಹಚ್ಕೊಂಡಿರ್ಬೇಕಲ್ವ, ಅದಕ್ಕೋಸ್ಕರ. ಮತ್ತು ಅಮ್ಮಗೆ ನಾನು ಈ ಬಟ್ಲಲ್ಲಿ ಹಾಲು ಕುಡಿಸ್ತೀನಿ. ಇದರಲ್ಲಿ ಎಷ್ಟು ಕುಡಿತಾಳೆ ಅಂದರೆ ಅಂದಾಜು ಒಂದು 3/4 ಭಾಗದಷ್ಟು ಕುಡಿತಾಳೆ ಅಷ್ಟೇ. ಗೋಕುಲ್ಗೆ ಮಾಲ್ಟ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ತಣ್ಣೀರಲ್ಲಿ ಇಟ್ಟಿದ್ದೀನಿ, ಬೇಗ ಆರಲಿ ಅಂತ. ಅಮ್ಮ ಎದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾಳೆ. ಸ್ವಲ್ಪ ಕೊಕೊಮಿಲನ್ ನೋಡೋದು ಜಾಸ್ತಿ ಅವಳು ಟಿ ವಿನಲ್ಲಿ. ನಾನೇ ಯೂಟ್ಯೂಬಲ್ಲಿ ಈಗ ಟಿ ವಿ ಕನೆಕ್ಟ್ ಮಾಡಿಬಿಟ್ಟು ಹಾಕ್ಕೊಟ್ಟಿರ್ತೀನಿ. ಅಮ್ಮಗೆ ಬಾಯ್ ಹೇಳ್ತಾ ಇದ್ದಾನೆ ಗೋಕುಲ್, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅವನಿಗಂತೂ ಅವಳು ಕಂಡ್ರೆ ತುಂಬ ಇಷ್ಟ. ಯಾವಾಗಲೂ ನಗಿಸ್ತಾ ಇರ್ತಾನೆ ಅವಳನ್ನ. ಮತ್ತು ಗಟ್ಟಿಯಾಗಿ ತಪ್ಕೊಂಬಿಡ್ತಾನೆ, ಉಸಿರಾಡೋಕ್ಕೂ ಆಗಬಾರ್ದು. ಹಾಗೆ ಅವನಿಗೆ ಗೊತ್ತಾಗೋದೇ ಇಲ್ಲ, ಪಾಪ ಇನ್ನೂ ಚಿಕ್ಕವನಲ್ವಾ, ಅದಕ್ಕೆ. ನೋಡಿ, ಬಾಯಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ದಿನಾ ಬಾಯಿ ಹೇಳ್ತಾಳೆ ಅಮ್ಮ ಅವನಿಗೆ. ಅವಳಿಗೆ ಸಮಾಧಾನನೇ ಇರಲ್ಲ. ಗೇಟ್ ತನಕ ಹೋಗಿ ಬಾಯಿ ಹೇಳಬೇಕು ಅವಳು. ನಾನು ಶೂಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಮ್ಮತ್ತೆ ಎತ್ಕೊಂಡಿದ್ದಾರೆ ನೋಡಿ.
ಬಾಯ್ ಹೇಳಿಬಿಟ್ರೆ ಅವಳಿಗೇನೋ ಒಂಥರ ಅವ್ರಣ್ಣ ಹೋಗ್ಬಿಟ್ರೆ ಅವಳಿಗೊಂಥರ ಆಗ್ಬಿಡುತ್ತೆ. ಬಾಯ್ ಮಾಡ್ತಾನೇ ಇರ್ತಾಳೆ ಗೇಟ್ ಹತ್ರ, ಎಷ್ಟೋ ತನಕನೂ ಬಾಯ್ ಮಾಡ್ತಾ ಇರ್ತಾಳೆ ಅವಳು. ತುಂಬ ಬಾಂಡಿಂಗ್ ಅವರಿಬ್ರಿಗೂ, ಅಣ್ಣ ತಂಗಿ ಇಬ್ರಿಗೂ ತುಂಬ ಖುಷಿ ಆಗಿಬಿಡ್ತಾಳೆ ಅವನ್ನ ನೋಡಿದ್ರೆ. ಅದಾದ ನಂತರ ಅಮ್ಮದು ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಹಾಲು ಕಾಯಿಸಿ ಇಟ್ಟಿದ್ದೀನಿ. ಅವಳನ್ನ ಏನಕ್ಕೆ ಎತ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಈ ಕಡೆ ತಿರ್ಗೋದೇ ಇಲ್ಲ ಅವಳು, ಗಟ್ಟಿಯಾಗಿ ತಪ್ಕೊಂಬಿಡ್ತಾಳೆ ಇವಾಗ. ಯಾಕೆ ಅಂತಂದರೆ ಅಮ್ಮಗೆ ಫೇಸ್ ವಾಶ್ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ. ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅಂದರೆ ಯಾವ್ಯಾವ ಪ್ಲೇಸಲ್ಲಿ ಏನು ಮಾಡ್ತೀನಿ ಅನ್ನೋದು ಚೆನ್ನಾಗಿ ಕಂಡಿಡ್ಕೊಂಬಿಟ್ಟಿದ್ದಾಳೆ. ತಿರ್ಗೋದೇ ಇಲ್ಲ. ಬ್ರಷ್ ಮಾಡಿಸ್ಕೊಳ್ಳಲ್ವಂತೆ. ಆ್ಯಕ್ಚುಲಿ ಫಿಂಗರಲ್ಲಿ ಬ್ರಷ್ ಮಾಡೋದಕ್ಕೆ ಅದೊಂದು ಸಿಗುತ್ತೆ, ಬ್ರಷ್ ಸಿಗುತ್ತೆ. ಆದರೆ ಇವಳು ಫಿಂಗರಲ್ಲೇ ಮಾಡಿಸ್ಕೊತಾ ಇಲ್ಲ, ಬ್ರಷ್ ಮಾಡಿಸ್ಕೊಳ್ಳಲ್ಲ. ಎಷ್ಟು ಹಠ ಮಾಡ್ತಾಳೆ, ಆದರೂ ಬಿಡೋದಿಲ್ಲ ನಾನು. ಬ್ರಷ್ ಮಾಡ್ತೀನಿ ಅವಳಿಗೆ. ಬಾಯೆಲ್ಲ ತೊಳೆದು, ಯಾಕಂದರೆ ನೈಟೆಲ್ಲ ಹಾಲು ಕುಡ್ದಿರ್ತಾಳಲ್ವ, ಮೂತಿ ಎಲ್ಲ ತೊಳಿಬೇಕಲ್ವ ಅವಳಿಗೆ. ಮುಖ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಈ ರೀತಿಯಾಗಿ ಬ್ರಷ್ ಮಾಡ್ತೀನಿ ನಾನು ಅವಳಿಗೆ. ಒಳಗಡೆ ಇರೋದೆಲ್ಲ ನೀಟಾಗಿ ತೆಗೆದುಬಿಡ್ತೀನಿ. ನಾಲ್ಗೆ ಎಲ್ಲ ಅಂಗ್ಳು ಅಂತ ಹೇಳ್ತಾರಲ್ಲ ಅದೆಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತು ಫೇಸ್ ಕೂಡ ವಾಶ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಥಿಂಗ್ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಕೆಲಸ ಇದೇನೇ. ಅಂದರೆ ಫೇಸ್ ವಾಶ್ ಮಾಡ್ದಿರ, ಅವಳದು ಬ್ರಷ್ ಮಾಡ್ದಿರ ನಾನು ಯಾವುದೇ ರೀತಿಯಾಗಿ ಹಾಲಾಗಲಿ ಏನು ಕೊಡೋದಿಲ್ಲ ಬೆಳಗ್ಗೆನೆ. ಫಸ್ಟ್ ಇದು ಆಗ್ಬಿಡ್ಬೇಕು ಅವಳಿಗೆ. ಗೋಕುಲ್ ಹೋಗಿದ ತಕ್ಷಣ ಎತ್ಕೊಂಡು ಬಂದು ಮಾಡೋ ಕೆಲಸನೇ ಇದು ನೋಡಿ. ಬಾಯ್ ಮಾಡು, ಹಾಯ್ ಮಾಡು ಅಂತೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ನಾನು ಈ ಕಡೆ ಮಾಡೋಣ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ತುಂಬಾ ಅಳ್ತಾಳೆ, ಮಾಡಿಸ್ಕೊಳ್ಳೋದೇ ಇಲ್ಲ, ಬ್ರಷ್ ಮಾಡಿಸ್ಕೊಳ್ಳೋದೇ ಇಲ್ಲ ಹುಡುಗಿ. ಆಯಿತು, ಬ್ರಷ್ ಆಯಿತು. ಸೊ ಫೇಸ್ ವಾಶ್ ಮಾಡಿದ್ದು ಆಯಿತು. ಈಗ ಇವಳಿಗೆ ಎಷ್ಟು ಅಮೌಂಟ್ ಹಾಲು ಕುಡಿಸ್ತೀನಿ ಬೆಳಗ್ಗೆನೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಬನ್ನಿ ಹೋಗೋಣ. ಅಮ್ಮಗೆ ಫೇಸೆಲ್ಲ ವಾಶ್ ಮಾಡಿದ ಮೇಲೆ ನಾನು ಡೈರೆಕ್ಟಾಗೆ ಇಲ್ಲೇ ಕರ್ಕೊಂಡು ಬರೋದು. ಈ ಜಾಗದಲ್ಲೇ ನಾನು ಅವ್ಳಿಗೆ ಯಾವಾಗಲೂ ತಿನ್ನಿಸೋದು. ಅದು ಪರ್ಮನೆಂಟ್ ಆಗಿಬಿಟ್ಟಿದೆ. ನಾನು ಬೇರೆ ಕಡೆ ಕೂರಿಸ್ಕೊಂಡೆಲ್ಲ ತಿನ್ನಿಸೋದು ಅದು ಮಾಡೋದಿಲ್ಲ. ಯಾಕಂದರೆ ಅವಳಿಗೆ ಅದು ಪ್ರಾಕ್ಟೀಸ್ ಆಗಬೇಕು. ಇಲ್ಲಿ ಕರ್ಕೊಂಬಂದು ಅಮ್ಮ ಕೂರಿಸಿ ತಿನ್ನಿಸ್ತಾ ಇದ್ದಾರೆ ಅಂದರೆ ತಿನ್ನಬೇಕು ಅನ್ನೋದು ಅವಳಿಗೆ ಪ್ರಾಕ್ಟೀಸ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಊಟ ಮಾಡಿಸೋದು, ಹಾಲು ಕುಡಿಸೋದು ಎಲ್ಲನೂ ಇದೇ ಜಾಗದಲ್ಲಿ. ಇಲ್ಲಿ ನಾನು ನಿಮಗೆ ಶೂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಪ್ಲೇಸಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲ, ಇದೇ ಪ್ಲೇಸಲ್ಲಿ ನಾನು ಅವಳಿಗೆ ಹಾಲು ಕುಡಿಸೋದು ಮತ್ತು ಊಟ ಮಾಡಿಸೋದು. ಸ್ವಲ್ಪ ಕಡಿಮೆ, ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಕೊಂಡು ಮಾಡಿಸೋದು ತುಂಬಾ ಕಡಿಮೆ. ಯಾಕಂದರೆ ಇವಾಗ ಸ್ವಲ್ಪ ತುಂಬಾ ಜೋರಾಗಿಬಿಟ್ಟಿದ್ದಾಳಲ್ವ, ಮತ್ತು ಜಂಪ್ ಗಿಂಪ್ ಮಾಡಿಬಿಟ್ರೆ ಅನ್ನೋದಕ್ಕೂ ಕಷ್ಟ. ಯಾಕಂದರೆ ಯಾವಾಗಲೂ ಮಗು ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಅಲ್ವಾ. ಏನಾದರೂ ಎತ್ಕೊಳ್ಳೋದು ಮಾಡೋದು ಮಾಡಿಬಿಡ್ತೀವಿ, ಏನಾದರೂ ಜಂಪ್ ಮಾಡಿಬಿಟ್ರೆ ಕಷ್ಟ. ಅದಕ್ಕೋಸ್ಕರ ತುಂಬಾ ಕಡಿಮೆ ಡೈನಿಂಗ್ ಟೇಬಲ್ ಮೇಲೆ ಇದೇ ಜಾಗದಲ್ಲಿ ಕೂರಿಸ್ಕೊಂಡು ತಿನ್ನಿಸೋದು ನಾನು ತುಂಬಾ ಇಷ್ಟ. ಮತ್ತು ಟಿ ವಿ ಸಹ ನೋಡ್ತಾ ಇರ್ತಾಳೆ, ಕಾರ್ಟೂನು ಅದು ಇದು ಅವಳು ಎಂಜಾಯ್ ಮಾಡ್ತಾ ಇರ್ತಾಳೆ, ಆಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಈ ಜಾಗ ಪರ್ಮನೆಂಟ್ ಮಾಡಿಬಿಟ್ಟಿದ್ದೀನಿ ಅವಳಿಗೆ. ನಂತರ ಹಾಲನ್ನು ನಾನು ಸ್ವಲ್ಪನೇ ಹಾಕ್ಕೊಂಡು ಕುಡಿಸ್ತೀನಿ. ಯೂಶ್ವಲಿ ಇದು ಮುಕ್ಕಾಲು ಬಟ್ಲಷ್ಟು ಅವಳ ಹಾಲು ಕುಡಿತಾಳೆ. ನಾನು ಸ್ವಲ್ಪನೇ ಹಾಕ್ಕೊತೀನಿ. ಟೋಟಲಾಗಿ ಆ ಬಟ್ಲು ತೋರಿಸಿದ್ನಲ್ಲ, ಆ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಕುಡಿತಾಳೆ. ಮೋಸ್ಟ್ಲಿ ಒಂದು 60 to 70 ml ಇರ್ಬೋದು ಅಂತ ಅಂದ್ಕೊತೀನಿ. ಮತ್ತು ಹಾಲು ತುಂಬ ಆರಿರಬಾರ್ದು, ವಾಮಾಗಿರಬೇಕು, ಬೆಚ್ಚಗಿರಬೇಕು. ಅದೇ ಹಾಲನ್ನ ಕುಡಿಸಿ ತುಂಬ ತಣ್ಣಗೆ ಮಾಡ್ಕೊಂಡೆಲ್ಲ ಕುಡಿಸಿದ್ರೆ ಕಫ ಕಟ್ಟುತ್ತೆ. ಅಮ್ಮಗೆ ಯಾವುದೇ ನಾನು ನೀರು ಸಹ ನಾನು ತಣ್ಣೀರು ಕೊಡೋದಿಲ್ಲ ಅವಳಿಗೆ, ಎಲ್ಲನೂ ಬೆಚ್ಚಗಿರೋದೇ ಕೊಡೋದು. ಆದಷ್ಟು ವಾಮಾಗಿರಬೇಕು, ಆ ರೀತಿಯಾಗೇ ಕುಡಿಸೋದು. ಹಾಲನ್ನು ಅಷ್ಟೇ ನಾನು ಸ್ವಲ್ಪ ಸ್ಕಿನ್ನಿಗೆ ಟಚ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಮತ್ತು ಸ್ಪೂನು ಕೂಡ ಬಿಸಿಯಾಗಿರಬಾರ್ದು, ಅದೆಲ್ಲ ನೋಡಿಕೊಂಡು ಕುಡಿಸ್ಬೇಕು. ಆಯಿತಾ ನೋಡಿ, ಹಾಲು ಕುಡ್ದಿದ್ದಾಯಿತು ಅವಳು. ಹಾಲು ಕುಡ್ದಿದ್ದ ನಂತರ ಯಾವುದೇ ಊಟ ಮಾಡಿಸ್ಲಿ, ಏನಾದರೂ ಮಾಡಿಸ್ಲಿ, ದೃಷ್ಟಿ ಅಂತೂ ತೆಗಿತೀನಿ ಅವಳಿಗೆ. ಅದಾದ ನಂತರ ನಾನು ಕಂಪ್ಲೀಟಾಗಿ ಅವಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಇದು ಕೌ ಮಿಲ್ಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 month ಆಯಿತು ಅವಳಿಗೆ. ಅದಕ್ಕೆ ಮುಂಚೆ ನಾನು ಡೈರೆಕ್ಟಾಗಿ ಸರಿ ಕೊಡ್ತಾಯಿದ್ದೆ. ನಿಮಗೆಲ್ಲ ಗೊತ್ತಿರ್ಬೋದು, ಸ್ಟಾರ್ಟಿಂಗಿಂದನೂ ನನ್ನ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಮ್ಮದು ರುಟೀನ್ ಹೇಗೆಲ್ಲ ಚೇಂಜ್ ಆಗ್ತಾಯಿದೆ ಅನ್ನೋದು. ಈಗ 1 month ಆಯಿತು ಅವಳಿಗೆ ಹಾಲು ಕುಡ್ಸೋಕೆ ಸ್ಟಾರ್ಟ್ ಮಾಡಿ. ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ಕುಡ್ಕೊತಾಳೆ. ಒಂದೊಂದು ಸಾರಿ 2 times ಕೊಡ್ತೀನಿ, ಒಂದೊಂದು ಸಾರಿ 1 time ಬೆಳಗ್ಗೆ ಕೊಡ್ತೀನಿ ಅಷ್ಟೇ. ಅದು ಡಿಪೆಂಡ್ಸ್ ಅವಳಿಗೆ ಹೆಂಗೆ ಜೀರ್ಣ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಕುಡಿಸ್ಬೇಕಾಗತ್ತೆ. ಹೀಗೆ ಮಾಡಬೇಕು, ಇಷ್ಟೇ ಕುಡಿಸ್ಬೇಕು ಅನ್ನೋದನ್ನು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಮಗು ಯಾವ ರೀತಿಯಾಗಿ ಜೀರ್ಣ ಮಾಡ್ಕೊಳ್ತಾ ಇದೆ ಮತ್ತು ಹಶ್ವಾಗ್ತಾ ಇದೆಯಾ ಅದನ್ನು ನೋಡಿಕೊಂಡು ಕೊಡಬೇಕಾಗತ್ತೆ ನಾವು ಯಾವಾಗ್ಲೂ. ಸೊ ಮಗು ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ. ಅಂದರೆ ಬೆಳಗ್ಗೆನೇ ಅವಳದು ಹಾಲು ಸಿಕ್ತಲ್ವ, ಇನ್ನೇನಿದ್ರು ಆಟ ಆಡೋದು. ಒಂದು 1.5 hour 2 hours ಬಿಟ್ಬಿಡ್ತೀನಿ ಅವಳನ್ನ, ಚೆನ್ನಾಗಿ ಜೀರ್ಣ ಆಗಲಿ ಅಂತ ಅಂದ್ಬಿಟ್ಟು. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ವ, ಸೊ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀನಿ.
ಹಾಲು ಕುಡಿಸಿ ಆದಮೇಲೆ 2 ಅವರ್ಸ್ ಆದಮೇಲೆ ನಾನು ಸರಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವಳಿಗೋಸ್ಕರ. ನಮ್ಮದು ಸಹ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಅದಾದ ನಂತರ ನಾನು ಅವಳಿಗೆ ಸರಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಮಲ್ಟಿಗ್ರೇನ್ ಸರಿ ಪ್ರಿಪೇರ್ ಮಾಡೋದು ಹೇಗೆ, ಪೌಡರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಮೊದಲನೇ ಸಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ವೀಡಿಯೋಸ್ನ ನೋಡ್ಕೊಂಬನ್ನಿ. ನಿಮಗೋಸ್ಕರ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಯಾಕಂದರೆ ಮೊದಲನೇ ಸಾರಿ ವೀಡಿಯೋ ನೋಡ್ತಾ ಇರ್ತೀರ, ತುಂಬ ಹುಡ್ಕೋದೆಲ್ಲ ಬೇಡ, ಹಾಕಿರ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ. 2 ವರ್ಷದ ತನಕನೂ ಕೊಡ್ಬೋದು ಮಗುಗೆ ಮಲ್ಟಿಗ್ರೇನ್ ಸರಿ. ಮಲ್ಟಿಗ್ರೇನ್ ಸರಿ ಕೊಡಬೇಕಾದ್ರೆ ನೀವು ಯಾವುದೇ ಸರಿ ಕೊಡಬೇಕಾದ್ರೂ ತುಪ್ಪ ಹಾಕೋದು ಮಾತ್ರ ಮರ್ತೋಗಬೇಡಿ, ಆಯಿತಾ? ನೋಡಿ, ಸರಿ ಆಗಿದೆ. ಈಗ ನಾನು ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ, ಒಂದು 2-3 ನಿಮಿಷ. ಯಾಕಂದರೆ ಚೆನ್ನಾಗಿ ಅರಳುತ್ತೆ ಮತ್ತು ಸರಿ ಕೂಡ ಗಟ್ಟಿ ಆಗುತ್ತೆ. ನಾನು ಕಾಯಿಸಿರೋ ತುಪ್ಪನೇ ಯೂಸ್ ಮಾಡೋದು, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಹೇಗೆ ಕಾಯಿಸ್ಕೊಳ್ಳೋದು ಅನ್ನೋದು ಸಹ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಈ ರೀತಿಯಾಗಿ ಮುಚ್ಚಿಟ್ಬಿಡ್ತೀನಿ 1-2 ನಿಮಿಷ. ಅದಾದ ನಂತರ ನೋಡಿ, ಚೆನ್ನಾಗಾಗಿದೆ ಸರಿ. ಅಮ್ಮನ ಎತ್ಕೊಂಡು ಅವಳು ಎಲ್ಲ ಆಟ ಆಡ್ತಾ ಇರ್ತಾಳೆ, ಅವಳನ್ನೆಲ್ಲ ಎತ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಒಂದು 5 ನಿಮಿಷ ಆಗುತ್ತಲ್ವ. ಸೊ ಸಾಕು 5 ನಿಮಿಷ. ಅದಾದ ನಂತರ ತುಂಬ ಆರೋದಕ್ಕೂ ಬಿಡೋದಿಲ್ಲ ನಾನು. ತುಂಬ ಆರೋಗಿರೋದನ್ನು ತಿನ್ನಿಸ್ಬಾರ್ದು, ಅದಕ್ಕೋಸ್ಕರ ಕೆನೆ ಎಲ್ಲ ಕಟ್ಕೋಬಾರ್ದು ಅದು. ಸೊ ಆ ರೀತಿಯಾಗಿ ತಿನ್ನಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಬೆಳಗ್ಗೆ ಹೊತ್ತು ಮಲ್ಟಿಗ್ರೇನ್ ಸರಿ ತಿನ್ನಿಸೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಅಮ್ಮು ನೋಡಿ ಅಳ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ನಿದ್ರೆ ಬಂದಂಗೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನು ಅವಳು ಹಠ ಮಾಡಲ್ಲ ಅಂತ ಅಂದ್ಕೊಳ್ತೀರ ಅಲ್ವಾ? ನೋಡಿ, ATM ಮಿಷಿನಲ್ಲಿ ದುಡ್ಡಿಲ್ಲ ಅಂದರೆ ವಾಪಸ್ ಬರುತ್ತಲ್ಲ ಕಾರ್ಡ್, ಹಂಗೆ ಕೊಡ್ತಾ ಇದ್ದಾಳೆ. ಅವಳು ಮೂಡಿದ್ರೇ ತಿನ್ನೋದು, ಇಲ್ಲ ಅಂದರೆ ತಿನ್ನಲ್ಲ. ಆದರೂ ಸಹ ಬಿಡಲ್ಲ, ಯಾಕೆಂದರೆ ತುಂಬ ಹೊತ್ತು ಮಲಗಿಬಿಡ್ತಾಳೆ. ಬೆಳಗ್ಗೆ ಹೊತ್ತು ಒಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಮಲಗೋದು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದಾಳೆ. ಬೆಳಗ್ಗೆನೇ ಎದ್ದಿರ್ತಾಳೆ ಇವಾಗೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡಿಸ್ತಾ ಇದ್ದೀನಿ, ಸಮಾಧಾನ ಮಾಡ್ತಾಯಿದ್ದೀನಿ. ಆದರೂ ಸಹ ಸಮಾಧಾನ ಆಗ್ತಾಯಿಲ್ಲ ಹುಡುಗಿ. ನಾನು ಮಾಡಿಬಿಟ್ಟಿದ್ದೀನಲ್ವ, ಮತ್ತು ತುಂಬ ಹೊತ್ತು ಇಟ್ಬಿಟ್ರೆ ಅದೆಲ್ಲ ಕೆನೆ ಕಟ್ಕೊಬಿಡುತ್ತೆ, ಆರೋಗುತ್ತೆ. ಮತ್ತು ಆಮೇಲೆ ತಿನ್ನಿಸೋದಕ್ಕೂ ಇವಾಗಲೇ ಬಿಸಿ ಬಿಸಿ ತಿನ್ಕೊಂಡು ಮಲ್ಕೊಂಬಿಡ್ಲಿ ಅಂತ ತುಂಬ ಟ್ರೈ ಮಾಡಿದೆ. ಆಮೇಲೆ ಕೋಕೋ ಮಿಲನ್ನೆಲ್ಲ ಹಾಕಿ ಸ್ವಲ್ಪ ಎಚ್ಚರ ಮಾಡಿ ಅವಳಿಗೆ ಸ್ವಲ್ಪ ಎಚ್ಚರ ಆಗ್ತಾಳೆ, ಅದು ನೋಡೋಕೆ ಇಷ್ಟ ಅಲ್ವಾ? ಅದಕ್ಕೋಸ್ಕರ ಆಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಆರಿಸಿ ವಾರ್ಮ್ ಆಗಿರೋದನ್ನೇ ಕೊಡ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಅಷ್ಟೇ ತಿನ್ನಿಸೋವಾಗ ಬೆಚ್ಚಗಿರೋದನ್ನೇ ಕೊಡಿ. ತುಂಬ ಸಾರಿ ಹೇಳ್ತಾ ಇರ್ತೀನಿ. ಮತ್ತು ಇವಳಿಗೆ ತಿನ್ನಿಸೋವಾಗ ನಾನು ಸಹ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಬಂದಿರ್ತೀನಲ್ವ, ಅದನ್ನು ತಿನ್ನೋದಕ್ಕೆ ಇವಳನ್ನ ಮಲಗಿಸ್ಬಿಟ್ಟು ತಿಂತೀನಿ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕಾಫಿ ಆಗಲಿ ಮಾಲ್ಟ್ ಆಗಲಿ ತೊಗೊಂಡ್ಬಿಡ್ತೀನಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಶುಂಠಿ ಕಾಫಿ ಹೇಗೆ ಮಾಡ್ಕೊಳ್ತೀನಿ ಮತ್ತು ಮಾಲ್ಟ್ ಹೇಗೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ನನಗೂ ಸಹ ತುಂಬ ಹೊಟ್ಟೆ ಹಸಿ ಆಗ್ತಾ ಇರ್ತಲ್ಲ, ಅದಕ್ಕೋಸ್ಕರ ನಾನು ಇವಳಿಗೆ ಬ್ರೇಕ್ಫಾಸ್ಟ್ನ ಎಷ್ಟು ಗಂಟೆ ಕೊಡ್ತೀನಿ ಅಂದರೆ ಒಂದು ಅರೌಂಡ್ 10:30-11 ಕೊಡ್ತೀನಿ. ಇವಳು ಹಾಲನ್ನು 8 ಗಂಟೆಗೆ 8:15 ನಾನು ಕುಡಿಸೋದು. ಸೊ ಅದಕ್ಕೋಸ್ಕರ ಈ ಬೆಳಗ್ಗೆನೇ ಕೌ ಮಿಲ್ಕ್ ಕೊಡ್ತೀನಲ್ವ, ಅದು ಇದೇ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವಳು ಏನಾದರೂ ಬೆಳಗ್ಗೆನೇ ಎದ್ಬಿಟ್ರೆ ಆ ಟೈಮಲ್ಲೇ ಕೊಡ್ತೀನಿ ನಾನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿದ ನಂತರ ಅಂದರೆ ಮಲ್ಟಿಗ್ರೇನ್ ಸರಿ ತಿಂದ ನಂತರ ಒಂದು 11:30-12 ಗಂಟೆಗೆ ಮಲಗಿಸ್ಬಿಡ್ತೀನಿ. ಮಲ್ಕೊಂಡ್ರೆ ತಾನೇ ನನಗೂ ಸ್ವಲ್ಪ ಕೆಲಸ ಆಗುತ್ತೆ ಮತ್ತು ಅವಳಿಗೂ ಸಹ ಜೀರ್ಣ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಅವಳೇ ಕಣ್ಣುಚ್ತಾನೇ ಇರ್ತಾಳೆ. ನಾನು ಮಲ್ಟಿಗ್ರೇನ್ ಸರಿ ತಿನ್ನಿಸೋವಾಗಲೇ ಅವಳಿಗೆ ನಿದ್ರೆ ಬಂದುಬಿಟ್ಟಿತ್ತು. ಅದಾದ ನಂತರ ಬೇಗನೆ ಮಲಗಿಬಿಟ್ಲು. ಹೇಳಬೇಕು ಅಂತಂದರೆ ತುಂಬ ಗಾಳಿ ಬೀಸ್ತಾಯಿತ್ತು, ಮಳೆ ಬರೋ ಥರ ಆಗ್ತಾಯಿತ್ತು. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಕತ್ಲೆ ಥರ ಇದೆ ಅಲ್ವಾ? ಹೊರಗಡೆ ಅಂತೂ ತುಂಬ ಗಾಳಿ ಬೀಸ್ತಾ ಇದೆ. ನೋಡಿ, ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಶೂಟ್ ಮಾಡೋಣ ಅಂತ ಇಟ್ಕೊಂಡಿದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಆ ಗಾಳಿ ಬರೋದನ್ನು ಸುಮ್ಮನೆ ಹಾಗೆ ಶೂಟ್ ಮಾಡ್ತಾ ಇದ್ದೆ, ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಹೊರಗಡೆ ಬಟ್ಟೆಗಳೇನಾದರೂ ಇದ್ದರೆ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಮತ್ತು ಅವರೇ ಯಾವಾಗ್ಲೂ ಈ ಥರ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಯಾವಾಗ್ಲೂ ಹೊರಗಡೆ ಕೆಲಸಗಳಷ್ಟು ಇರೋದಿಲ್ಲ ನನಗೆ. ನಮ್ಮನೇಲಿ ನನಗೆ ಅಡುಗೆ ಮಾಡೋದು ಮತ್ತು ಈ ರೀತಿಯಾಗಿ ಮಗುನ ನೋಡ್ಕೊಳ್ಳೋದು, ಈ ರೀತಿಯಾಗಿ ಕೆಲಸಗಳಿರುತ್ತೆ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇದಕ್ಕೆಲ್ಲನೂ ಕೆಲಸದವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇನು ತೊಂದರೆ ಇಲ್ಲ ನನಗೆ. ಇನ್ನೂ ಮಲ್ಕೊಂಡಿದ್ರೆ ಮಾಡ್ತಾ ಇದ್ದಾಳೆ. ನಾನು ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಸೊ ಅವಳು ಯಾವಾಗಲೂ ಬೆಡ್ ಮೇಲೆ ಫುಲ್ ಒದ್ದಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು ಸುತ್ತ ಆದಷ್ಟು ಕವರ್ ಮಾಡಿರ್ತೀನಿ, ಪಿಲ್ಲೋಸು, ಬೆಡ್ಶೀಟು ಅದೆಲ್ಲ ಹಾಕಿ. ಮತ್ತು ಕೆಳಗಡೆ ಬೀನ್ ಬ್ಯಾಗ್ ಇಟ್ಟಿರ್ತೀನಿ. ಇನ್ ಕೇಸ್ ಅವಳು ಏನಾದರೂ ಬಿದ್ದರೂ ಸಹ ಏಟಾಗಬಾರ್ದು ಅಂತ. ಯಾಕಂದರೆ ಒಂದು ಸಾರಿ ಬಿದ್ದಿದ್ಲು, ಅದಕ್ಕೋಸ್ಕರ ಮುಂಜಾಗ್ರತೆ ಕ್ರಮವಾಗಿ ಇಟ್ಕೊಂಡಿದ್ದೀನಿ. ದೇವ್ರ ದಯೆಯಿಂದ ಏನಾಗಲಿಲ್ಲ.
ನಂತರ ನಾನು ರೈಸಿಗೆ ಇಟ್ಬಿಟ್ಟು ಜೊತೆಗೆ ಮೂಲಂಗಿ ಸಾರು ಮಾಡಿದ್ದೆ. ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಅಮ್ಮಗೋಸ್ಕರ ಎತ್ತಿಟ್ಕೊಂಡಿರೋ ಸಾಂಬಾರಿದು. ನೋಡಿ ಅಮ್ಮು ಎದ್ಬಿಟ್ಲು, ನಾನು ಅಡುಗೆ ಮಾಡಿ ಇಡೋಷ್ಟ್ರೊಳಗಡೆ ಎದ್ಬಿಟ್ಲು. ನಾನು ಹಾಗೂ ವೀಡಿಯೋದಲ್ಲಿ ಮಾತಾಡ್ತಾ ಹಾಗೆ ಕವರ್ ಮಾಡಿದ್ದೆ, ಆದರೆ ತುಂಬ ಸೌಂಡ್ ಇತ್ತು ಹೊರಗಡೆ ಎಲ್ಲ, ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಎದ್ಬಿಟ್ಟು ನೋಡಿ ನಾನು ಸ್ಟಿಕ್ಕರ್ ಕಿತ್ಕೊಂಡು ಇಟ್ಕೊಂಡಿದ್ದಾಳೆ ಹಣೆಯಲ್ಲಿ. ಯಾವತ್ತೂ ಸ್ಟಿಕ್ಕರ್ ಬಿಡೋದಿಲ್ಲ ನನ್ನ ಹಣೆಯಲ್ಲಿ. ನಮ್ಮಮ್ಮ ನೋಡಿದ್ರೆ ಬೈತಾನೆ ಇರ್ತಾರೆ ನನಗೆ, ನೀನು ಇಡೋದಿಲ್ಲ ಅಂತ ಅಂದ್ಬಿಟ್ಟು. ಯಾವಾಗಲೂ ಕಿತ್ತಿ ಕಿತ್ತಿ ಇಟ್ಕೊತಾ ಇರ್ತಾಳೆ ಅವಳು. ಎದ್ದಿದ್ದಾಳೆ, ಅವಳಿಗೆ ಫೀಡ್ ಮಾಡಿಸಿದ್ದೀನಿ. ಅಂದರೆ ನಾನೇ ಫೀಡ್ ಮಾಡ್ತೀನಿ. ನಾನು ಫೀಡ್ ಮಾಡೋದು ಇಷ್ಟೇ ಟೈಮ್ ಫೀಡ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನಿಲ್ಲ. ಅವಳೇ ಬಂದು ಕೇಳ್ತಾ ಇರ್ತಾಳೆ, ಹೊಡಿತಾ ಇರ್ತಾಳೆ. ಸೊ ಆವಾಗ ಫೀಡ್ ಮಾಡ್ತೀನಿ. ಈಗ ಅಮ್ಮನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿಸ್ಕೊಂಡು ಬಂದು ಅವಳಿಗೆ ಊಟ ಮಾಡಿಸ್ತೀನಿ. ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಇವಾಗಲೇ. ನೋಡಿ ಅಮ್ಮಗೆ ಸ್ನಾನ ಆಯಿತು, ನಾನೇ ಮಾಡಿಸ್ಕೊಬಿಡ್ತೀನಿ, ಅವಳಿಗೆ ತೊಂದರೆ ಇಲ್ಲ. ಸ್ನಾನ ಮಾಡುವಾಗ ನನ್ನ ಮಗಳು ಯಾವತ್ತೂ ಹತ್ತಿಲ್ಲ, ಹುಟ್ಟಿದಾಗಿಂದನೂ ಅಷ್ಟೇ ಇವಾಗ ತನಕನೂ ಯಾವತ್ತೂ ಅಳೋದಿಲ್ಲ. ಸ್ನಾನ ಮಾಡುವಾಗ ತುಂಬ ಇಷ್ಟಪಟ್ಕೊಂಡು ಸ್ನಾನ ಮಾಡ್ತಾಳೆ. ಅವಳೇ ಉಜ್ಕೊತಾ ಇರ್ತಾಳೆ, ಸೋಪ್ ತೊಗೊಂಡು ಬ್ರಷ್ ತೊಗೊಂಡು ಉಜ್ತಾ ಇರ್ತಾಳೆ. ಅವಳಿಗೊಂದು ಚಿಕ್ಕ ಸೋಪ್ ಕೊಟ್ಬಿಡ್ತೀನಿ, ಅದನ್ನು ಹಾಕ್ಕೊತಾನೆ ಇರ್ತಾಳೆ. ಸೊ ತುಂಬ ಇಷ್ಟಪಡ್ತಾಳೆ ಸ್ನಾನ ಮಾಡಿಸೋದಂತೂ. ಮತ್ತು ನಮ್ಮಮ್ಮ ಮೊದಲು ಸ್ನಾನ ಮಾಡಿಸ್ಕೊಡ್ತಾ ಇದ್ರಲ್ಲ ಅಮ್ಮಗೆ, ಅವಾಗಂತೂ ತುಂಬ ಆಟ ಆಡ್ತಾ ಇದ್ಲು. ತಲೆಗೂ ಸಹ ನಾನೇ ಮಾಡಿಸ್ಕೊಳ್ತೀನಿ. 1 ವರ್ಷ ಆಗೋ ತನಕನೇ ಅಮ್ಮ ಮಾಡಿಸ್ಕೊಡ್ತಾಯಿದ್ರು. ಅದಾದ ನಂತರ ನಾನೇ ಪ್ರಾಕ್ಟೀಸ್ ಮಾಡಿಕೊಂಡೆ ಮಾಡಿಸ್ಕೊಳ್ಳೋಣ ಅಂತ. ಯಾಕಂದರೆ ಅಮ್ಮ ಅಲ್ಲಿಂದ ಬರಬೇಕಲ್ವ ದಿನಾನು, ಅದಕ್ಕೋಸ್ಕರ ನಾನೇ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಮ್ಮ ಕೂಡ ಸಪೋರ್ಟ್ ಮಾಡ್ತಾಳೆ, ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಏನಾದರೂ ಮಕ್ಳುಗಳು ತೊಂದರೆ ಮಾಡೋದು, ತುಂಬ ಗಲಾಟೆ ಮಾಡೋದು ಮಾಡಿದ್ರೆ ಒಬ್ಬರ ಕೈಲೇ ಮಾಡಿಸೋದಕ್ಕೆ ತುಂಬಾ ಕಷ್ಟ. ಆದರೆ ಅಮ್ಮ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ. ಹಿಂಗೆ ಕೂತ್ಕೊಂತಾಳೆ, ನಿಂತ್ಕೊಂತಾಳೆ, ಬಕೆಟ್ ಹಿಡ್ಕೊಂಡು ನಿಲ್ಲಿಸ್ಬಿಡ್ತೀನಿ, ಆ ಥರ ಎಲ್ಲ ನಿಂತ್ಕೊತಾಳೆ. ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾಳೆ. ಆಮೇಲೆ ನೀರು ಹಾಕು ಅಂತ ಅವಳೇ ಕೇಳ್ತಾಳೆ. ನೋಡಬೇಕು ಅವಳು ಸ್ನಾನ ಮಾಡೋದು. ಆದರೆ ಶೂಟ್ ಮಾಡೋಣ ಅಂದರೆ ಅಮ್ಮ ಬೈತಾರೆ, ಅದೆಲ್ಲ ಹಾಕಬೇಡ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇನ್ನೇನು ಇಲ್ಲ. ನಾನು ಅವಳಿಗೆ ಸ್ನಾನ ಮಾಡಿಸಿದ ತಕ್ಷಣ ಪೌಡ್ರು ಅದು ಇದು ಎಲ್ಲ ಹಾಕೋದಿಲ್ಲ. ಯಾಕೆಂದರೆ ಅದು ಮೈಯೆಲ್ಲ ಸ್ವೆಟ್ ಥರ ಇರುತ್ತಲ್ವ, ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿರ್ತೀವಿ, ಅದೆಲ್ಲ ಆರಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಜಸ್ಟ್ ಟೀ ಶರ್ಟು ಚಡ್ಡಿ ಹಾಕಿಬಿಟ್ಟು ಹಾಗೆ ಬಿಟ್ಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿಸಿದಾದ್ಮೇಲೆ ಮತ್ತೆ ಹೇಗಿದ್ದರೂ ನಾನು ಡ್ರೆಸ್ ಚೇಂಜ್ ಮಾಡ್ತೀನಲ್ವ ಊಟ ಮಾಡಿಸಿದ್ಮೇಲೆ. ಸೊ ಆವಾಗ ನಾನು ಅವಳಿಗೆ ಪೌಡ್ರ್, ಇದು ಕ್ರೀಮು ಪೌಡ್ರು ಎಲ್ಲನೂ ಹಾಕಿ ಅವಳಿಗೆ ಡ್ರೆಸ್ ಮಾಡ್ತೀನಿ. ನೋಡಿ ತಲೆ ಬಾಚಿಸ್ಕೊಳ್ಳೋಕ್ಕೆ ಎಷ್ಟು ನಾಟಕ ಮಾಡ್ತಾಳೆ ಹುಡುಗಿ ಅಂತ, ತುಂಬ ಡ್ರಾಮಾ ಮಾಡ್ತಾಳೆ. ಅವಳಿಗೆ ತಲೆಯೆಲ್ಲ ಬಾಚಬಾರ್ದು, ಮೇಕಪ್ ಮಾಡಬಾರ್ದು, ಇಷ್ಟನೇ ಆಗಲ್ಲ ಅವಳಿಗೆ. ಇನ್ನು ಸ್ನಾನ ಇನ್ನೂ ಒಂದು ಬಕೆಟ್ ನೀರು ಇದ್ರೂ ಹುಯಿಸ್ಕೊತಾಳೆ, ಅದೆಲ್ಲ ಮಾಡ್ತಾಳೆ. ತಲೆ ಬಾಚೋದು, ಮುಖಕ್ಕೆ ಪೌಡ್ರ್ ಹಾಕೋದು, ಬೊಟ್ಟಿಡೋದು ಇದೆಲ್ಲ ಮಾಡಬಾರ್ದು ಅವಳಿಗೆ. ನಾನು ಈ ಥರ ಸುಮ್ಮನೆ ಬಾಚಿ ಬಿಟ್ಬಿಡ್ತೀನಿ. ಹಾಗೂ ಜುಟ್ಟು ಹಾಕೋಣ ಅಂತಂದರೆ ಅದು ಸಿಗೋದೇ ಇಲ್ಲ. ಇದೆಲ್ಲ ಆದ ನಂತರ ಅಮ್ಮಗೆ ನಾನು ಹಾಕ್ಕೊಂಡು ಬಂದಿದ್ದೀನಿ ಪ್ಲೇಟಲ್ಲಿ ರೈಸು ಮತ್ತು ಮೂಲಂಗಿ ಸಾಂಬಾರು. ಅದ್ರ ಜೊತೆಗೆ ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲು ನಾನು ಬಟ್ಲಲ್ಲೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬಿಡ್ತಾಯಿದ್ದೆ, ಆ ಥರ ಮಾಡಿದ್ರೆ ಅಮ್ಮು ತಿನ್ನೋದಿಲ್ಲ. ನೋಡಿ ಅಮ್ಮು ಎಷ್ಟು ಹಠ ಮಾಡ್ತಾಳೆ ಅನ್ನೋದು ನಿಮಗೆ ಇದರಲ್ಲಿ ತೋರಿಸ್ತೀನಿ. ಅವಳಿಗೆ ಉಪ್ಪಿನ ಡಬ್ಬ ಬೇಕಂತೆ, ಉಪ್ಪಿನ ಡಬ್ಬ ಬೇಕು ಅಂತ ಫುಲ್ ಕಿರ್ಚ್ತಾ ಇದ್ದಾಳೆ. ಎಷ್ಟು ಹಠ ಮಾಡ್ತಾಳೆ ರೌಡಿ ಬೇಬಿ. ಅನ್ನ ಕೊಡ್ತಾಯಿದ್ದೀನಿ, ಊಟ ಕೊಡ್ತಾಯಿದ್ದೀನಿ, ತಗೊಳ್ತಾ ಇಲ್ಲ. ನೋಡಿ ಕೊನೆಗೆ ಆ ಉಪ್ಪಿನ ಡಬ್ಬ ತರಿಸಿ ಅವಳು ಮುಂದೆ ಇಡ್ಸೋ ತನಕ ತಿನ್ನಲಿಲ್ಲ ಅವಳು. ಅಷ್ಟು ಹಠ ಮಾಡ್ತಾಳೆ ಅಂದರೆ ಅಷ್ಟು ಹಠ ಮಾಡ್ತಾಳೆ ಸಿಕ್ಕಾಪಟ್ಟೆ. ಈಗಲೇ ಇಷ್ಟು ಹಠ ಮಾಡ್ತಾಳಲ್ಲ ಅನಿಸ್ತಾ ಇರುತ್ತೆ ನನಗೆ. ನೋಡಿ ಇವಾಗ ಹೋಗುತ್ತೆ, ನೀಟಾಗಿ ಹೋಗುತ್ತೆ, ತಿಂತಾಳೆ. ತುಂಬಾ ಹಠ, ಸಿಕ್ಕಾಪಟ್ಟೆ ಹಠ. ಏನಾದರೂ ಬೇಕು ಅಂದರೆ ಬೇಕು ಅಷ್ಟೇ. ಹೊರಗಡೆ ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಆಮೇಲೆ ತುಂಬ ವಾಕ್ ಮಾಡ್ತಾಳೆ. ನಾನು ಅದನ್ನೆಲ್ಲ ವೀಡಿಯೋ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಅಮ್ಮಗೆ ಮೊದಲು ಬೇಳೆ ಸಾರು ಅನ್ನ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಕೊಡ್ತಿದ್ನಲ್ಲ, ಆ ಪ್ರಾಕ್ಟೀಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಬಂದಿದ್ದೀನಿ. ಈಗ ಪ್ಲೇಟಲ್ಲಿ ಹಾಕ್ಕೊಂಡು ನಾವು ತಿನ್ನೋ ಥರನೇ ಮಿಕ್ಸ್ ಮಾಡಿ ಕೊಡ್ತೀನಿ. ರೈಸ್ನ ನಾನು ಸಾಫ್ಟಾಗಿ ಮಾಡ್ಕೊಂಡಿರ್ತೀನಿ, ಒಂದು ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಮಾಡೋದಿಲ್ಲ. ಈಸಿಯಾಗಿ ಆರಾಮಾಗಿ ತಿನ್ಕೊತಾಳೆ. ನನ್ನ ಮಗ ಆಟ ಆಡ್ತಾ ಇದ್ದಾನೆ ಸ್ಕೂಲಿಂದ ಬಂದುಬಿಟ್ಟು. ನೋಡಿ ಅವ್ರಿಗೆ ಎಷ್ಟು ಆಟ ಸಾಮಾನು ತಂದುಕೊಟ್ರು ಸಾಕಾಗೋದಿಲ್ಲ. ಇದೇನೋ ಹೊಸ ತೊಗೊಂಡಿದ್ದಾನೆ, ಸ್ಪೈಡರ್ ಮ್ಯಾನು ಆ ಮ್ಯಾನು ಅಂತ ಅಂದ್ಕೊಂಡು ಅದರಲ್ಲಿ ಆಟ ಆಡ್ತಾ ಇದ್ದಾರೆ ನಮ್ಮ ಅಣ್ಣನ ಮಗ ಮತ್ತು ಅವನು ಇಬ್ಬರು.
ಅಮ್ಮಗೆ ಸ್ವಲ್ಪ ಕೇರಮ್ ಕಾಯಿನ್ಸ್ ಏನೋ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ, ಬಾಯಿಗೆ ಹಾಕೊಂಡ್ಬಿಡ್ತಾಳೆ, ಹುಷಾರಾಗಿ ನೋಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಕೇಳ್ತಾರಲ್ಲ ಮಕ್ಕಳು, ಹಠ ಹಿಡ್ಬಿಡ್ತಾರೆ. ನಮಗೂ ತಿನ್ನಿಸೋದು ಮುಗಿಬೇಕು, ಅವರು ತಿನ್ನಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾ ಇರ್ತೀವಲ್ಲ. ಸೊ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ, ನಾನೇ ನೋಡ್ತಾ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಬಾಯಲ್ಲಿ ಹಾಕೊಂಡ್ಬಿಡ್ತಾಳೆ ಅವಳು. ಒಂದೆರಡು ಸರಿ ನಾನೇ ಸಹ ಅವಳು ಬಾಯಲ್ಲಿ ಹಾಕೊಳ್ಳೋವಾಗ ನೋಡಿಕೊಂಡು ಎಳೆದ್ಬಿಟ್ಟಿದ್ದೀನಿ. ಸೊ ಅಷ್ಟು ಹುಷಾರಾಗಿರಬೇಕು. ಆದರೆ ಏನು ಮಾಡೋದು, ತುಂಬ ಹಠ ಮಾಡ್ತಾಳಲ್ಲ, ಅದಕ್ಕೆ ನಾನೇ ಮುಂದೆ ಇಟ್ಕೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಇವಳಿಗೆ ಅರೌಂಡ್ 3:30 ಆಗಿಬಿಟ್ಟಿತ್ತು ಊಟ ಮಾಡಿಸ್ಬೇಕಾದ್ರೆ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ ಜಾಸ್ತಿ ಹೊತ್ತು ಮಲಗಿಬಿಟ್ಟಿದ್ಲು ಅಮ್ಮು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಊಟ ಎಲ್ಲ ಮಾಡಿಸಿದ ನಂತರ ಅಮ್ಮಗೆ ಅಲ್ಲೇ ಆಟ ಆಡೋದಕ್ಕೆ ಬಿಟ್ಟಿದೆ. ನಮ್ಮ ಅಣ್ಣನ ಮಗ ತುಂಬ ಚೆನ್ನಾಗಿ ಆಟ ಆಡಿಸ್ತಾನೆ ನನ್ನ ಮಗಳನ್ನ. ಆ ಸ್ಪೈಡರ್ ಮ್ಯಾನ್ ಎಲ್ಲ ಇತ್ತಲ್ವ, ಸೊ ಅದ್ರ ಜೊತೆಗೆ ಆಟ ಆಡ್ತಾ ಇದ್ಲು. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಹಾಗೆ ಅವಳಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ನಲ್ವ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ರೆಡಿ ಆಗಿಬಿಟ್ಟು ಅದಾದಮೇಲೆ ಅವಳಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನನ್ನ ಬಳೆಗಳು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಇವಾಗ ಬಾಡಿ ಲೋಷನ್ನು, ಕ್ರೀಮು ಎಲ್ಲ ಹಾಕ್ಬಿಟ್ಟು ನಾನು ಡ್ರೆಸ್ ಹಾಕ್ತೀನಿ. ಸೊ ಇವಾಗ ಅವಳಿಗೆ ಸ್ವೆಟ್ ಎಲ್ಲ ಬಂದಿರುತ್ತಲ್ವ, ಸ್ನಾನ ಮಾಡಿದ ತಕ್ಷಣ ಅದೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ, ಬಾಡಿಯೆಲ್ಲ ನೀಟಾಗಿ ಡ್ರೈ ಆಗಿರುತ್ತೆ. ಮತ್ತು ಊಟ ಮಾಡಿಸಿರ್ತೀನಲ್ವ, ಅದಕ್ಕೋಸ್ಕರ ನಾವು ಊಟ ಮಾಡಿಸೋವಾಗ ಕೆಮಿಕಲ್ ಎಲ್ಲ ಒಳಗೆ ಹೋಗಬಾರ್ದು ಅನ್ನೋ ಕಾರಣವೂ ಇದೆ. ನಾನು ಡೈಪರ್ ತುಂಬ ಯೂಸ್ ಮಾಡೋದಿಲ್ಲ. ಈಗ ಹೊರಗಡೆ ಕರ್ಕೊಂಡು ಹೋಗ್ತೀನಲ್ಲ ಅವಳಿಗೆ ಅಮ್ಮ ಮನೆಗೆ, ಅದಕ್ಕೋಸ್ಕರ ಡೈಪರ್ ಹಾಕೊತಾ ಇದ್ದೀನಿ. ಮತ್ತು ಊಟ ಮಾಡಿಸಿದ್ಮೇಲೆ ಚೆನ್ನಾಗಿ ನೀರು ಕುಡಿಸಿರ್ತೀನಿ, ಎಲ್ಲ ಆಗಿರುತ್ತಲ್ಲ, ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾನೆ ಇರ್ತಾಳೆ. ಸೊ ಆ ಟೈಮಲ್ಲಿ ಹಾಕ್ಬಿಡ್ತೀನಿ ಡೈಪರ್ನ. ಮತ್ತು ನಾನು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸು ಅಮ್ಮಗೆ ಎಲ್ಲ ಸೆಬಾಮೆಡ್ದೆ. ಕ್ರೀಮ್ ಆಗಲಿ, ಲೋಷನ್ ಆಗಲಿ, ಪೌಡರ್ ಆಗಲಿ, ಮತ್ತು ಮಸಾಜ್ ಆಯಿಲ್ ಕೂಡ ನಾನು ಅವಳಿಗೆ ಸೆಬಾಮೆಡ್ದೆ ಯೂಸ್ ಮಾಡೋದು. ನನ್ನ ಮಗನಿಗೆ ಜಾನ್ಸನ್ಸ್ ಬೇಬಿದು ಯೂಸ್ ಮಾಡಿದ್ದೆ, ಅದೇನೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಬಟ್ ನನ್ನ ಮಗನಿಗೆಲ್ಲ ಜಾನ್ಸನ್ಸ್ ಬೇಬಿನೇ ಯೂಸ್ ಮಾಡಿದ್ದು. ಇವಳಿಗೆ ಸೆಬಾಮೆಡ್ ಯೂಸ್ ಮಾಡ್ತಾಯಿದ್ದೀನಿ. ಏನೋ ಇದು ಯೂಸ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸೆಬಾಮೆಡ್ನ ನಾನು ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕಾಸ್ಟ್ಲಿ ಇದೆ ಎಲ್ಲನೂ, ಆದರೆ ಚೆನ್ನಾಗಿದೆ. ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ, ನೀವು ಬೇಕಾದರೆ ಯೂಸ್ ಮಾಡ್ಬೋದು. ನಮ್ಮ ಹುಡುಗಿ ರೆಡಿ ಆಗಿಬಿಟ್ಟು ಆಟ ಆಡ್ತಾ ಇದ್ದಾಳೆ. ಈಗ ಅಜ್ಜಿ ಮನೆಗೆ ಹೋಗೋ ಟೈಮ್ ಆಯಿತು. ಅವಳು ತುಂಬ ಹೊತ್ತು ಇಲ್ಲೇ ಇರೋದಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅವ್ರ ಅಜ್ಜಿ ಮನೆಗೆ ಈ ಟೈಮಲ್ಲಿ ಕರ್ಕೊಂಡು ಹೋಗ್ತೀನಿ, ಈವ್ನಿಂಗ್ ಟೈಮಲ್ಲಿ. ನನಗೂ ಕೆಲಸ ಎಲ್ಲ ಮುಗ್ದಿರುತ್ತಲ್ವ, ಮತ್ತು ನೈಟ್ಗೂ ಕೂಡ ಅಡುಗೆ ಎಲ್ಲ ಆಗಿಬಿಟ್ಟಿರುತ್ತೆ, ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿರ್ತೀನಿ. ಇನ್ನೇನಿದ್ರು ಸ್ವಲ್ಪ ರೈಸ್ಗೆ ಇಟ್ಕೊಳ್ಳೋದು ಇಲ್ಲ ಮುದ್ದೆ ಮಾಡ್ಕೊಳ್ಳೋದು ಇರುತ್ತೆ ಅಷ್ಟೇ. ಸೊ ಕೆಲಸ ಎಲ್ಲ ನನಗೂ ಕೂಡ ಮುಗ್ದಿರುತ್ತೆ. ಮತ್ತು ದೇವ್ರ ಪೂಜೆ ನಾನು ಅರೌಂಡ್ 5:30 ಮಾಡಿಬಿಟ್ಟು ಅಮ್ಮ ಮನೆಗೆ ಹೋಗ್ತೀನಿ. ಈಗಿನ್ನ ಸ್ವಲ್ಪ ಟೈಮ್ ಇದೆ, ಅದಕ್ಕೆ ನಾನು ಸ್ವಲ್ಪ ಬೆನ್ನು ಹಾಕೋಣ, ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ತುಂಬ ಬ್ಯಾಕ್ ಪೇನ್ ಆಗ್ತಾಯಿತ್ತು, ಹಾಗೆ ಸ್ವಲ್ಪ ಉಳ್ಕೊಂಡೆ ನಾನು. ಸ್ವಲ್ಪ ಪೂಜೆಗೆ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಇದೆ, ಒಂದು 5 ಗಂಟೆ ಮೇಲೆ ಮಾಡಬೇಕು, ಅದಕ್ಕೆ ಮುಂಚೆ ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ಉಳ್ಕೊಂಡೆ ಅಷ್ಟೇ. ಅಮ್ಮು ಆಟ ಆಡ್ತಾ ಇದ್ದಾಳೆ ನೋಡಿ. ನನ್ನ ಬಳೆ ಹಾಕೊಳ್ಳೋದಂದರೆ ಅವಳಿಗೆ ತುಂಬ ಇಷ್ಟ, ಮತ್ತು ನಾನು ಸ್ಟಿಕ್ಕರ್ ಕಿತ್ತಿಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಇದ್ದರೆ ಬಿಡೋದೇ ಇಲ್ಲ ನೋಡಿ, ಪೂಜೆ ಮಾಡೋ ತನಕ ಆದರೂ ಬಿಡೋಣ ಅಂತ ಅಂದರೆ ಬಿಡೋದಿಲ್ಲ, ತುಂಬ ಹಠ ಮಾಡ್ತಾಳೆ. ನನಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊಳಗಡೆ ತುಂಬ ಬಾಡಿ ಪೇನ್ ಬರುತ್ತೆ. ಆದರೆ ಕೆಲವರು ಮನೆಯಲ್ಲಿ ಪಾತ್ರೆ ತೊಳಿತಾ, ಬಟ್ಟೆ ವಾಶ್ ಮಾಡ್ಕೊಳ್ತಾ, ಮನೇಲಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಮಗುನ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಷ್ಟು ಕೆಲಸಗಳು ಮಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲಿ ಅಲ್ವಾ. ಸುಧಾರಿಸ್ಕೊಂಡು ಬೆಳಗ್ಗೆ ಎದ್ದಿರ್ತೀನಲ್ಲ, ನನಗೂ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ. ನಂತರ ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಇನ್ನೂ ಪೂಜೆ ಮಾಡ್ತಾಯಿದ್ರು. ಅಮ್ಮಗೆ ಕಡಲೆಪುರಿ ಹಾಕ್ಕೊಟ್ಟಿದ್ದಾರೆ ನಮ್ಮ ಪಪ್ಪಾಯವರು. ಅವ್ರು ತಿಂತಾಯಿದ್ರು, ನೋಡಿಬಿಟ್ಟು ಬೇಕು ಬೇಕು ಅಂತ ಹಠ ಮಾಡಿದ್ಲು. ಅದಕ್ಕೋಸ್ಕರ ಒಂದು ಬಟ್ಲಲ್ಲಿ ಕಡಲೆಪುರಿ ಹಾಕಿ ಕೊಟ್ಟಿದ್ದೀವಿ. ನೋಡಿ ತಿಂತಾ ಇದ್ದಾಳೆ. ಏನಾಗೋದಿಲ್ಲ ಕಡಲೆಪುರಿ ತಿನ್ನೋದ್ರಿಂದ, ಒಂದು 4-5 ತಿಂತಾಳೆ ಅಷ್ಟೇ. ಏನೋ ಅವಳೇ ಎತ್ಕೊಂಡು ತಿಂತಾ ಇದ್ದಾಳೆ ಕೈಯಲ್ಲಿ. ಇವಾಗೆಲ್ಲ ಫಿಂಗರ್ ಫುಡ್ಡು ಎಲ್ಲ ಕೊಡಬೇಕು ಅವಳಿಗೆ. ಸ್ಟಾರ್ಟ್ ಮಾಡ್ತೀನಿ ಅದನ್ನೆಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಅವಳೇ ಮಂಗಳಾರತಿ ತೊಗೊತಾ ಇದ್ದಾಳೆ. ದೇವ್ರ ಕೈ ಮುಗಿತಾಳೆ, ಮಂಗಳಾರತಿ ತೊಗೊತಾಳೆ. ಅವಳು ಏನೇನು ಮಾಡ್ತಾಳೆ ಅನ್ನೋದನ್ನು ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಗೊತ್ತಾ ಅಮ್ಮ ಪೂಜೆ ಒಂದು ಅರ್ಧ ಗಂಟೆ ಮಾಡ್ತಾರೆ. ಅದಾದ ನಂತರ ನಾನು ಅವಳಿಗೆ ಇದು ಪೊಮೊಗ್ರೆನೇಟ್ ಕೊಡೋಣ ಅಂತ ತೆಗಿತಾ ಇದ್ದೀನಿ. ಅವಳಿಗೆ ಪೊಮೊಗ್ರೆನೇಟ್ ಅಂದರೆ ತುಂಬಾ ಇಷ್ಟ. ನಾನು ಪೊಮೊಗ್ರೆನೇಟ್ ಯಾವ ರೀತಿ ಹಾಕ್ಕೊಡ್ತೀನಿ ಅಂತಂದರೆ ಇದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಳ್ತೀನಿ. ಈ ಬಟ್ಲಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ, ರಸ ಬರೋ ಥರ ಸ್ಪೂನಲ್ಲೇ ಮಾಡ್ಕೊಳ್ತೀನಿ, ಬೇರೆ ಏನೂ ಯೂಸ್ ಮಾಡೋದಿಲ್ಲ. ಅಮ್ಮ ಈ ಕುಟಾಣಿದಿರುತ್ತಲ್ಲ ಅದು ತೊಗೊಂಡು ಕುಟ್ಬಿಟ್ಟು ಮಾಡು ಅಂತಾರೆ. ನಾನು ಬೇಡ ಅಂತ ಬರೀ ಸ್ಪೂನಲ್ಲೇ ಈ ಥರ ಮ್ಯಾಶ್ ಮಾಡ್ಕೊಂಡಾಗ ರಸ ಬರುತ್ತಲ್ಲ ಆ ರೀತಿಯಾಗಿ ಮಾಡ್ತೀನಿ. ಏನಾದರೂ ಮಕ್ಕಳು ಲೂಸ್ ಮೋಷನ್ ಹೋಗ್ತಾ ಇದ್ದಾರೆ ಆ ಥರ ಅಂತ ಅಂದರೆ ಆವಾಗಲೂ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ವಾರದಲ್ಲಿ ಒಂದು ಸರಿ ಇಲ್ಲಾಂದರೆ 2 ಸಾರಿ ಕೊಡ್ತೀನಿ. ಜಾಸ್ತಿ ಕೊಟ್ಟರೆ ಏನಾಗ್ಬಿಡುತ್ತೆ, ಅದು ಮೋಷನ್ಸ್ನ ಟೈಟ್ ಮಾಡಿಬಿಡತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕೊಡಿ. ನಾನು ಒಂದು ವಾರದಲ್ಲಿ 2 ಸಾರಿ ಅಂತೂ ಖಂಡಿತ ಕೊಡ್ತೀನಿ. ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡಿಬಿಟ್ಟು ಅದರದ್ದು ರಸ ತೆಗೆದು ಅವಳಿಗೆ ಕುಡಿಸ್ತೀನಿ. ತುಂಬ ಇಷ್ಟಪಟ್ಕೊಂಡು ಕುಡಿತಾಳೆ, ತುಂಬ ಇಷ್ಟ ಆಗುತ್ತೆ ಅವಳಿಗೆ. ನೋಡಿ ಈ ರೀತಿಯಾಗಿ ಕೊಡಬೇಕು. ಬಟ್ ಇದನ್ನೇ ಒಂದು ಫ್ರೂಟ್ ಅಂತ ಕೊಡೋದಕ್ಕಾಗಲ್ಲ, ಈವ್ನಿಂಗ್ ಫ್ರೂಟ್ ಅಂತ, ಯಾಕಂದರೆ ಅದೇನು ಹೊಟ್ಟೆ ತುಂಬಲ್ಲ ಅಲ್ವಾ ಅವ್ರಿಗೆ. ಅದಕ್ಕೋಸ್ಕರ ಅಮ್ಮು ಇವತ್ತು ಲೇಟಾಗಿ ಊಟ ಮಾಡಿದ್ಲಲ್ವ, 3:30 ಆಗಿಬಿಟ್ಟಿತ್ತು ಅವಳು ತಿನ್ನೋಷ್ಟ್ರೊಳಗಡೆ. ಅದಕ್ಕೋಸ್ಕರ ನಾನು ಏನು ಫ್ರೂಟ್ಸ್ನ ಕೊಡಲಿಲ್ಲ, ಈ ಪೊಮೊಗ್ರೆನೇಟೇ ಸಾಕು ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ನೋಡಿ ಕುಡಿತಾ ಇದ್ದಾಳೆ. ಅದಾದಮೇಲೆ ಅಮ್ಮ ಒಂದು ಏಲಕ್ಕಿ ಬಾಳೆಹಣ್ಣು ಕೂಡ ಕೊಟ್ಟರು, ತಿನ್ನಿಸ್ದೆ. ತುಂಬ ಇಷ್ಟಪಟ್ಕೊಂಡು ಕುಡಿತಾಳೆ. ಅದು ರಸ ಅಂದರೆ ತುಂಬಾ ಇಷ್ಟ. ನನಗೆ ಮ್ಯಾಶ್ ಮಾಡೋಕ್ಕೆ ಕೂಡ ಬಿಡೋದಿಲ್ಲ ಅವಳು, ಕುಡಿಸು ಅಂತ ಇರ್ತಾಳೆ ಅವಳು. ತುಂಬ ಇಷ್ಟಪಟ್ಕೊಂಡು ಕುಡಿತಾಳೆ. ನೋಡಿ ಒಂದು ಅರ್ಧ ಪೊಮೊಗ್ರೆನೇಟ್ ಆಗೋಷ್ಟು ಕೊಡ್ತೀನಿ, ಜಾಸ್ತಿ ಹೋಲ್ ಪೊಮೊಗ್ರೆನೇಟ್ ಕೊಡೋದಿಲ್ಲ. ಅದು ಸೈಜ್ ಕೂಡ ನೋಡ್ಕೊಳ್ಳಿ ಎಷ್ಟು ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಮೊದಲನೇ ಸಾರಿ ಕೊಡ್ತಾ ಇದ್ದೀರಾ ಅಂತ ಅಂದರೆ ಒಂದು 5-6 ಸ್ಪೂನ್ ಕೊಟ್ಟು ನೋಡಿ ಯಾವ ಥರ ಅವರು ರಿಯಾಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಫ್ರೂಟ್ ಆಗಲಿ ಒಂದು ಫುಡ್ ಆಗಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ತಿನ್ನಿಸಿ ನೋಡಬೇಕು ಅವ್ರಿಗೆ ಹೆಂಗೆ ಅದು ಜೀರ್ಣ ಆಗುತ್ತೆ ಅಂತ ಅಂದ್ಬಿಟ್ಟು. ಅಮ್ಮು ಒಂದು ಅರ್ಧ ಮೀಡಿಯಮ್ ಸೈಜ್ದು ನಾನು ತೋರಿಸಿದ್ನಲ್ಲ ಪೊಮೊಗ್ರೆನೇಟು, ಅದರಲ್ಲಿ ಅರ್ಧ ಆಗೋಷ್ಟು ನಾನು ಮ್ಯಾಶ್ ಮಾಡಿ ಕೊಡ್ತೀನಿ ಅವಳಿಗೆ. ತುಂಬ ಇಷ್ಟಪಟ್ಕೊಂಡು ಕುಡಿತಾಳೆ. ಮತ್ತು ಅದನ್ನೇ ನಾವು ಫ್ರೂಟ್ ಅಂತ ಕೊಡೋದಕ್ಕಾಗಲ್ಲ, ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಕೊಡಬೇಕು. ಅಮ್ಮ ಪೊಮೊಗ್ರೆನೇಟ್ ಎಲ್ಲ ಬಿಡಿಸಿ ಕೊಡ್ತಾ ಇದ್ದಾರೆ, ನಾನು ಮ್ಯಾಶ್ ಮಾಡಿ ಅವಳಿಗೆ ಕುಡಿಸ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ತುಂಬ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಎಲ್ಲ ಕಡೆ ಓಡಾಡೋದು ಅಂತ ಅಂದರೆ ಇನ್ನೂ 4 ಕಾಲಲ್ಲೇ ನಡೆಯೋದವಳು, ಅಂಬೆಗಾಲು ಇಟ್ಕೊಂಡು. ಎದ್ದು ನಿಂತ್ಕೊತಾಳೆ, ಈ ಥರ ಎದ್ದು ನಿಂತ್ಕೋತಾಳೆ, ಏನಾದರೂ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆದರೆ ಹೆಜ್ಜೆ ಇಟ್ಕೊಂಡು ನಡೆಯಲ್ಲ, ಅಂದರೆ ಯಾರಾದರೂ ಒಬ್ಬರು ಹಿಡ್ಕೋಬೇಕು, ಒಂದು ಕೈ ಆದರೂ ಹಿಡ್ಕೋಬೇಕು, ಅವಳಿಗೆ ಸಪೋರ್ಟ್ ಕೊಡಬೇಕು, ಆವಾಗ ನಡೀತಾಳೆ. ಅವಳಾಗೆ ಇನ್ನೂ ನಡೀತಾ ಇಲ್ಲ. ನಂತರ ನಾನು ಅಲ್ಲಿಂದ ಅಮ್ಮನ ಒಂದು 8 ಗಂಟೆ ಅಷ್ಟರಲ್ಲಿ ಕರ್ಕೊಂಡು ಬಂದುಬಿಡ್ತೀನಿ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಆಟ ಆಡಿದ ನಂತರ ಆಲ್ಮೋಸ್ಟ್ ಅವಳಿಗೆ ನಿದ್ರೆ ಬಂದಂಗೆ ಆಗಿಬಿಟ್ಟಿರುತ್ತೆ. ನೈಟಲ್ಲಿ ಅಮ್ಮು ಸರಿಯಾಗಿ ತಿನ್ನೋದಿಲ್ಲ. ಒಂದೊಂದು ಸಾರಿ ಅಮ್ಮ ಕೂಡ ಅವಳಿಗೆ ಸಪ್ಪೆ ರಸ ಅದೆಲ್ಲ ಎತ್ತಿಟ್ಟಿರ್ತಾಳೆ ಅಮ್ಮಗೋಸ್ಕರ ಅಂತ ಅಂದ್ಬಿಟ್ಟು. ಆದರೆ ಅಮ್ಮ ಇವತ್ತು ಬೇರೆ ಥರ ಅಡುಗೆನೇ ಮಾಡಿದರು, ಅದಕ್ಕೋಸ್ಕರ ನಾನು ಮೂಲಂಗಿ ಸಾರನ್ನೇ ತಿನ್ನಿಸ್ತಾ ಇದ್ದೀನಿ. ಅಮ್ಮು ತಿನ್ಕೊತಾಳೆ, ತೊಂದರೆ ಇಲ್ಲ. ಆದರೆ ನಿದ್ರೆ ಬಂದುಬಿಟ್ಟಿತ್ತು ಪಾಪ ನೋಡಿ ಅವಳಿಗೆ. ಅವಳಿಗೆ ಹೆಂಗಂದರೆ ಹಾಗೆ ಅವಳಿಗೆ ಯಾವಾಗಲೂ ಊಟ ಮಾಡಿಸೋ ಟೈಮಲ್ಲೇ ನಿದ್ರೆ ಬಂದುಬಿಟ್ಟಿರುತ್ತೆ ಅವಳಿಗೆ ಇತ್ತೀಚೆಗೆ. ನನ್ನ ಮಗನ ಮಾತಾಡಿಸ್ತಾ ಇದ್ದಾಳೆ, ನನ್ನ ಮಗನಿಗೂ ನಿದ್ರೆ ಬಂದುಬಿಟ್ಟಿದೆ. 9 ಗಂಟೆಗೇನೋ ತಿನ್ನಿಸ್ತಾ ಇದ್ದೆ, ಅವಳು ಆದರೂ ಕಷ್ಟಪಟ್ಕೊಂಡು ತಿಂತಾಯಿದ್ಲು. ಯೂಶ್ವಲಿ ನಾನು ಅವಳಿಗೆ 8ರಿಂದ 8:30ಗೆ ಊಟ ಕೊಟ್ಬಿಡ್ತೀನಿ. 9 ಗಂಟೆಗೆ ತಿನ್ನಿಸ್ತಾ ಇದ್ದೆ ನಾನು ಅವಳಿಗೆ, ಅದಕ್ಕೆ ನಿದ್ರೆ ಬಂದುಬಿಟ್ಟಿದೆ ಪಾಪ. ಜಾಸ್ತಿ ತಿನ್ನೋದಿಲ್ಲ ನೈಟಲ್ಲಿ, ಸ್ವಲ್ಪನೇ ತಿನ್ನೋದು. ನಾನು ಮಧ್ಯಾಹ್ನ ತಿನ್ನಿಸ್ತೀನಲ್ಲ, ಅದರಲ್ಲಿ ಒಂದು ಅರ್ಧದಷ್ಟು ಇಲ್ಲ ಮುಕ್ಕಾಲಷ್ಟು ತಿಂತಾಳೆ ಅಷ್ಟೇ, ಜಾಸ್ತಿ ತಿನ್ನೋದಿಲ್ಲ. ಊಟ ಎಲ್ಲ ಆದ ನಂತರ ತುಂಬ ಹೊತ್ತೇನು ಎದ್ದಿರಲ್ಲ ಅವಳು, ಮಲಗಿಬಿಡ್ತಾಳೆ. ಯಾಕಂದರೆ ಹೊಟ್ಟೆ ತುಂಬಿರುತ್ತೆ ಮತ್ತು ತುಂಬ ಆಟ ಆಡಿರ್ತಾಳಲ್ಲ ಅಮ್ಮ ಮನೆಯಲ್ಲಿ, ಸೊ ಮಲಗಿಬಿಡ್ತಾಳೆ, ತೊಂದರೆ ಏನಿಲ್ಲ. ಊಟ ಎಲ್ಲ ಆಯಿತು, TV ನೋಡ್ತಾ ಇದ್ದಾಳೆ. ನಿದ್ರೆ ಬಂದುಬಿಟ್ಟಿದೆ ಅವಳಿಗೆ, ಸೊ ಎತ್ಕೊಂಡು ಮಲಗಿಸ್ಬೇಕು ಅಷ್ಟೇ. ನಾನು ಊಟ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಅಮ್ಮನ್ನ ಮಲಗಿಸ್ಬಿಡ್ತೀನಿ. ಮಲಗಿದ್ರೆ ನೈಟ್ ಫುಲ್ಲು ಮಲ್ಕೊತಾಳೆ, ಏನೂ ಎಚ್ಚರ ಮಾಡ್ಕೊಳ್ಳಲ್ಲ. ಅಂದರೆ ಎದ್ದು ಆಟ ಆಡೋದು ಆ ರೀತಿಯಾಗಿ ಮಾಡೋದಿಲ್ಲ. ಎಚ್ಚರ ಆದಾಗ ನಾನೇ ಬ್ರೆಸ್ಟ್ ಫೀಡ್ ಮಾಡ್ತೀನಿ, ಸೊ ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ನೈಟ್ ಫುಲ್ ಮಲಗ್ತಾಳೆ ಅವಳು. ಬೆಳಗ್ಗಿನ ಜಾವನೇ ಒಂದೊಂದು ಸಾರಿ 7 ಗಂಟೆಗೆ ಎದ್ದೊಳ್ತಾಳೆ, 6:30ಗೆ ಎದ್ದೊಳ್ತಾಳೆ. ಸೊ ಇಟ್ ಡಿಪೆಂಡ್ಸ್, ಅವಳಿಗೆ ಯಾವಾಗ ಅನಿಸುತ್ತೆ ಆವಾಗ ಎದ್ಬಿಡ್ತಾಳೆ ಅಂದರೆ ಹೊತ್ತು. ತುಂಬ ಬೇಗ ಎದ್ದರೆ ಆ ಟೈಮಲ್ಲೇ ಎದ್ದಿದ ತಕ್ಷಣ ನಾನು ಅವಳಿಗೆ ಫೇಸ್ ವಾಶ್ ಮಾಡಿ ಹಾಲು ಕುಡಿಸ್ಬಿಡ್ತೀನಿ. ಇಲ್ಲ ಲೇಟಾಗಿ ಒಂದು 8 ಗಂಟೆ ಹಂಗೆ ಎದ್ಲು ಅಂತ ಅಂದರೆ ನನ್ನ ಮಗನ ರೆಡಿ ಮಾಡಿದ್ಮೇಲೆ ಹಾಲು ಕುಡಿಸ್ತೀನಿ ಅವಳಿಗೆ, ಅಂದರೆ ಕೌ ಮಿಲ್ಕ್ ಕೊಡ್ತೀನಿ.
ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಅಮ್ಮದು ಡೈಲಿ ರೂಟೀನು, ಚೆನ್ನಾಗಿತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಆಯಿತಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.